ಓಂ ಶಾಂತಿ. ಇವತ್ತು ಮಾತಾಡೋಕೆ ಒಂದು ಆ, ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ. ಇದು ನಾವು ಜಗತ್ತನ್ನು ನೋಡುವ ರೀತಿಯನ್ನೇ ಸ್ವಲ್ಪ ಬದಲಾಯಿಸಬಹುದು. ಹೌದು, ಇದು ನಮ್ಮ ಸಾಮಾನ್ಯ ತಿಳುವಳಿಕೆ ಅಂದ್ರೆ ಕಣ್ಣಿಗೆ ಕಾಣೋ ವಾಸ್ತವ ಇದೆಯಲ್ಲ, ಅದರ ಆಚೆಗಿನ ಒಂದು ಚರ್ಚೆ. ನಿಜ. ನಮ್ಮತ್ತಿರೋ ಸೋರ್ಸ್ ಮೆಟೀರಿಯಲ್ 3 ಲೋಕಗಳ ಒಂದು ಪರಿಕಲ್ಪನೆಯ ಬಗ್ಗೆ ಹೇಳತ್ತೆ. ಹ್ಮ್ ಈ ಟಾಪಿಕ್ ಬಗ್ಗೆ ಗೊತ್ತಿರೋರಿಗೆ ಪರಮಧಾಮ, ಸೂಕ್ಷ್ಮವತನ ಮತ್ತೆ ಭೌತಿಕ ಜಗತ್ತು ಅನ್ನೋ ಹೆಸರುಗಳು ಹೊಸದೇನಲ್ಲ. ಆದ್ರೆ ಇವತ್ತು ನಾವು ಬರೀ ಅವುಗಳನ್ನ ವಿವರಿಸುವುದಲ್ಲ, ಅದರ ಹಿಂದಿನ ತರ್ಕವನ್ನ, ಲಾಜಿಕನ್ನ ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನಿಸೋಣ. ಎಕ್ಸಾಕ್ಟ್ಲಿ. ಈ 3 ಲೋಕಗಳು ಯಾಕೆ ಬೇಕು, ಈ ದೃಷ್ಟಿಕೋನ ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಬಹುದು, ಇದನ್ನೇ ನಾವಿವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಇಲ್ಲಿಂದಲೇ ಆ ಮೂಲಭೂತ ಪ್ರಶ್ನೆ ಶುರುವಾಗುತ್ತೆ. ನಮ್ಮ ಇಂದ್ರಿಯಗಳಿಗೆ ಗೋಚರಿಸೋನಷ್ಟೇ ಸತ್ಯನಾ, ಅಥವಾ ನಮ್ಮ ಪ್ರಜ್ಞೆಗೆ ಅಂದ್ರೆ ನಾನು ಅನ್ನೋ ಅರಿವಿಗೆ ಬೇರೆ ಆಯಾಮಗಳಿರಬಹುದಾ? ಸರಿ, ಹಾಗಾದ್ರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲನೇದು, ಈ 3 ಲೋಕಗಳು ಅಂದ್ರೇನು ಅಂತ ಸ್ಪಷ್ಟಪಡಿಸೋಣ. ನಮ್ಮ ಸೋರ್ಸ್ ಮೆಟೀರಿಯಲ್ ಪ್ರಕಾರ ಮೊದಲನೇದು ಪರಮಧಾಮ. ಹೌದು, ಇದನ್ನ ಹಾಗೆ ಹೇಳೋದಾದರೆ ಎಲ್ಲ ಆತ್ಮಗಳ ಮತ್ತು ಪರಮಾತ್ಮನ ಶಾಶ್ವತವಾದ ಮನೆ, ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಅಂತ ಹೇಳ್ಬೋದು. ಪರ್ಮನೆಂಟ್ ಅಡ್ರೆಸ್, ಓಕೆ. ಅದೊಂದು ಸಂಪೂರ್ಣವಾಗಿ ಶುದ್ಧ, ಶಾಂತ ಸ್ಥಿತಿ. ಅಲ್ಲಿ ಶಬ್ದವಾಗ್ಲಿ ರೂಪವಾಗ್ಲಿ ಇಲ್ಲ, ಕೇವಲ ನಿರಾಕಾರ ಪ್ರಕಾಶ. ಇದನ್ನ ಎಲ್ಲದರ ಮೂಲಬಿಂದು ಅಥವಾ ಒಂದು ರೀತಿ ಹೋಮ್ ಬೇಸ್ ಅಂತ ಕರಿಬೋದು. ಹೋಮ್ ಬೇಸ್, ಸರಿ. ಎರಡನೇದು ಸೂಕ್ಷ್ಮವತನ. ಇದು ಮಧ್ಯದ ಲೋಕ. ಇದನ್ನ ನಮ್ಮ ಆಲೋಚನೆಗಳ, ಭಾವನೆಗಳ ಮತ್ತು ಆಳವಾದ ಸಂಸ್ಕಾರಗಳ ಒಂದು ವರ್ಕ್ಶಾಪ್ ಅಂತ ಹೇಳ್ಬೋದು. ವರ್ಕ್ಶಾಪ್? ಹೌದು. ನಾವೇನಾದ್ರೂ ಮಾಡೋ ಮೊದಲು ಅದರ ಬಗ್ಗೆ ಆಲೋಚನೆ ಮಾಡ್ತೀವಲ್ಲ, ಆ ಆಲೋಚನೆ, ಆ ಪ್ಲಾನ್, ಆ ಡಿಸೈನ್ ಅದೆಲ್ಲ ಆಕಾರ ಪಡೆಯೋದು ಈ ಸೂಕ್ಷ್ಮವತನದಲ್ಲಿ. ಇದು ಭೌತಿಕ ಜಗತ್ತು ಮತ್ತೆ ಪರಮಧಾಮದ ನಡುವಿನ ಒಂದು ಸೇತುವೆ ಇದ್ದ ಹಾಗೆ. ಅಂದ್ರೆ ನಮ್ಮ ಆಕ್ಷನ್ಗೆ ಬರೋ ಮುಂಚಿನ ಥಾಟ್ ಪ್ರಾಸೆಸ್ ನಡೆಯೋ ಜಾಗ. ನಿಖರವಾಗಿ. ಮತ್ತು 3ನೇದು, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಭೌತಿಕ ಜಗತ್ತು. ಹೌದು, ಇದನ್ನ ಕರ್ಮಕ್ಷೇತ್ರ ಅಥವಾ ರಂಗಸ್ಥಳ ಅಂದ್ರೆ ಸ್ಟೇಜ್ ಅಂತ ಹೇಳಲಾಗುತ್ತೆ. ಇಲ್ಲಿ ನಾವು ಶರೀರ ಧಾರಿಸಿ ನಮ್ಮ ಪಾತ್ರಗಳನ್ನು ನಿರ್ವಹಿಸ್ತೇವೆ, ಸಮಯ ಸ್ಥಳದ ನಿಯಮಗಳಿಗೆ ಬದ್ಧರಾಗಿ ಕರ್ಮ ಮಾಡಿ ಅದರ ಫಲವನ್ನ ಅನುಭವಿಸ್ತೇವೆ. ಸೊ ಹೋಮ್ ಬೇಸ್, ವರ್ಕ್ಶಾಪ್ ಮತ್ತು ಸ್ಟೇಜ್. ಹೌದು. ಓಕೆ, ಈ ಹೋಲಿಕೆ ಅರ್ಥ ಮಾಡ್ಕೊಳ್ಳಕ್ಕೆ ಸುಲಭ ಆಗಿದೆ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ 3 ಲೋಕಗಳು ಅಂತ ಯಾಕ್ ಬೇಕು? ನಾವಿರೋ ಈ ಭೌತಿಕ ಜಗತ್ತು ಒಂದೇ ಸತ್ಯ ಅಂದ್ರೆ ಸಾಕಾಗಲ್ವಾ? ಯಾಕಿದನ್ನ ಇಷ್ಟು ಕಾಂಪ್ಲಿಕೇಟ್ ಮಾಡಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಕೇವಲ ಭೌತಿಕ ಜಗತ್ತಷ್ಟೇ ಸತ್ಯ ಅಂತ ಒಪ್ಕೊಂಡ್ರೆ ನಮ್ಮ ಅನುಭವದ ಕೆಲವು ವಿಷಯಗಳನ್ನ ವಿವರಿಸೋಕ್ಕಾಗಲ್ಲ. ಉದಾಹರಣೆಗೆ ಪ್ರಜ್ಞೆ, ನಾನು ಅನ್ನೋ ಈ ಅರಿವು. ನಮ್ಮ ದೇಹ ಬದಲಾಗುತ್ತೆ, ಆದರೆ ನಾನು ಅನ್ನೋ ಫೀಲಿಂಗ್ ಸ್ಥಿರವಾಗಿರುತ್ತೆ. ಅಥವಾ ಇಂಟ್ಯೂಷನ್ ಅಂದ್ರೆ ಅಂತಹ ಪ್ರೇರಣೆ, ಇದ್ದಕ್ಕಿದ್ದಂತೆ ಒಂದು ಹೊಸ ಐಡಿಯಾ ಬರೋದು. ಅಥವಾ ಧ್ಯಾನದಲ್ಲಿ ಸಿಗೋ ಆಳವಾದ ಅನುಭವಗಳು. ಹೌದು, ಇವನ್ನೆಲ್ಲ ಕೇವಲ ಮೆದುಳಿನ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದ್ರೆ ಅದು ಪೂರ್ತಿ ಚಿತ್ರಣವನ್ನ ಕೊಡಲ್ಲ. ಸರಿ, ಹಾಗಾದ್ರೆ ಈ 3 ಲೋಕಗಳ ವ್ಯವಸ್ಥೆ ಅದಕ್ಕೆ ಒಂದು ಉತ್ತರ ಕೊಡುತ್ತಾ? ಹೌದು. ಇಲ್ಲಿ ಆಸಕ್ತಿದಾಯಕ ವಿಷಯವೆಂದ್ರೆ ನಮ್ಮ ಸೋರ್ಸ್ ಮೆಟೀರಿಯಲ್ನಲ್ಲಿರೋ ಈ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಆಧುನಿಕ ಕಂಪ್ಯೂಟರ್ ರೂಪಕವನ್ನ ಬಳಸಬಹುದು. ಕಂಪ್ಯೂಟರ್ ರೂಪಕ, ಓಕೆ. ಹೇಗೆ? ಭೌತಿಕ ಜಗತ್ತು ಅಂದ್ರೆ ನಮ್ಮ ಶರೀರ ಮತ್ತು ಪ್ರಪಂಚ, ಅದು ಕಂಪ್ಯೂಟರ್ನ ಹಾರ್ಡ್ವೇರ್ ಇದ್ದ ಹಾಗೆ. ಹಾರ್ಡ್ವೇರ್, ಓಕೆ. ಸೂಕ್ಷ್ಮವತನ ಅಂದ್ರೆ ನಮ್ಮ ಮನಸ್ಸು, ಆಲೋಚನೆಗಳು, ಅದು ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ OS ಇದ್ದ ಹಾಗೆ. OS. ಸರಿ, ಅದು ಹಾರ್ಡ್ವೇರ್ ಅನ್ನ ಹೇಗೆ ಬಳಸಬೇಕು ಅಂತ ನಿರ್ಧರಿಸುತ್ತೆ. ಆದ್ರೆ ಹಾರ್ಡ್ವೇರ್ ಮತ್ತು OS ಕೆಲಸ ಮಾಡೋಕೆ ಏನ್ ಬೇಕು? ಪವರ್ ಬೇಕು, ವಿದ್ಯುತ್. ಎಕ್ಸಾಕ್ಟ್ಲಿ. ಆ ಮೂಲ ಶಕ್ತಿ ಬರೋದು ಸೋರ್ಸ್ ಕೋಡ್ನಿಂದ. ಪರಮಧಾಮವೇ ಆ ಸೋರ್ಸ್ ಕೋಡ್. ಅಲ್ಲಿಂದಲೇ ಪ್ರಜ್ಞೆಯ ಶಕ್ತಿ ಬರೋದು. ಸೊ ಹಾರ್ಡ್ವೇರ್ ಇಲ್ಲದೆ ಸಾಫ್ಟ್ವೇರ್ ವ್ಯರ್ಥ, ಸಾಫ್ಟ್ವೇರ್ ಇಲ್ಲದೆ ಹಾರ್ಡ್ವೇರ್ ವ್ಯರ್ಥ. ಮತ್ತು ಪವರ್ ಇಲ್ಲದೆ ಎರಡೂ ವ್ಯರ್ಥ. ಹೌದು. ಹಾಗಾಗಿ ಅಸ್ತಿತ್ವವನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಈ 3 ಹಂತಗಳು ಬೇಕು ಅಂತ ಈ ಚೌಕಟ್ಟು ಹೇಳುತ್ತೆ. ವಾ, ಆ ಕಂಪ್ಯೂಟರ್ ರೂಪಕ ನಿಜವಾಗಿಯೂ ಇದನ್ನ ಸ್ಪಷ್ಟಪಡಿಸುತ್ತೆ. ಈ ಸೋರ್ಸ್ ಕೋಡ್ ಅನ್ನೋ ಐಡಿಯಾ ತುಂಬಾನೇ ಪವರ್ಫುಲ್. ಹಾಗಾದ್ರೆ ಈ ಪರಮಧಾಮದ ಬಗ್ಗೆ ನಮ್ಮ ಸೋರ್ಸ್ ಮಟೀರಿಯಲ್ ಇನ್ನೇನ್ ಹೇಳುತ್ತೆ? ಅದು ಕೇವಲ ಎನರ್ಜಿ ಸೋರ್ಸ್ ಅಲ್ಲ, ಅದು ಆತ್ಮದ ಮೂಲ ಸ್ಥಿತಿ. ಇದರ ಹಿಂದಿನ ತರ್ಕ ಪ್ರಜ್ಞೆಯ ಸ್ವಭಾವದ ಮೇಲೆಯೇ ನಿಂತಿದೆ. ನೋಡಿ, ನಮ್ಮ ಪ್ರಜ್ಞೆ
ಅಂದ್ರೆ ನಾನು ಅನ್ನೋ ಅರಿವು ಶರೀರದಿಂದ ಸ್ವತಂತ್ರವಾಗಿರೋ ಥರ ಭಾಸವಾಗುತ್ತೆ ಅಲ್ವಾ? ಹೌದು, ಶರೀರಕ್ಕೆ ವಯಸ್ಸಾಗತ್ತೆ, ಆದ್ರೆ ನಾನು ಅನ್ನೋ ಭಾವನೆಗೆ ವಯಸ್ಸಾಗಲ್ಲ. ಅದೇ ಪಾಯಿಂಟ್. ಪ್ರಜ್ಞೆಯು ಕೇವಲ ಮೆದುಳಿನ ಒಂದು ರಾಸಾಯನಿಕ ಕ್ರಿಯೆಯಾಗಿದ್ರೆ ಶರೀರ ಮುಗಿದಾಗ ಅದು ಮುಗಿದು ಹೋಗ್ಬೇಕಿತ್ತು. ಆದರೆ ಅದು ಹಾಗಲ್ಲ. ಅದು ಶಾಶ್ವತ ಅನ್ನೋ ಒಂದು ಆಳವಾದ ಭಾವನೆ ನಮ್ಮಲ್ಲಿರುತ್ತೆ. ಅಂದ್ರೆ ಪ್ರಜ್ಞೆ ಶರೀರದಿಂದ ಸ್ವತಂತ್ರವಾಗಿದ್ರೆ ಅದು ಎಲ್ಲಿಂದ ಬಂತು? ಅದಕ್ಕೊಂದು ಜಾಗ ಇರ್ಬೇಕಲ್ವೇ? ನಿಖರವಾಗಿ. ಇಲ್ಲೇ ಪರಮಧಾಮದ ಪರಿಕಲ್ಪನೆ ತಾರ್ಕಿಕವಾಗಿ ಹೊಂದಿಕೊಳ್ಳುತ್ತೆ. ಪ್ರಜ್ಞೆಯು ಈ ಭೌತಿಕ ಪ್ರಪಂಚಕ್ಕೆ ಸೇರಿದ್ದಲ್ಲದಿದ್ರೆ ಅದಕ್ಕೊಂದು ಮೂಲ, ಒಂದು ಸ್ಥಿರವಾದ ಮನೆ ಇರಲೇಬೇಕು. ಅದೇ ಪರಮಧಾಮ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮೂಲಗಳಲ್ಲಿ ಒಂದು ಆ ಪವರ್ ಪ್ಲಾಂಟ್ ಉದಾಹರಣೆ ಕೊಟ್ಟಿದ್ದಾರೆ ಅಲ್ವಾ? ನಾವು ಮನೆಯಲ್ಲಿ ಲೈಟು, ಫ್ಯಾನ್ ಎಲ್ಲ ಬಳಸ್ತೇವೆ. ಆದರೆ ಆ ಪವರ್ ಎಲ್ಲಿಂದ ಬರುತ್ತೆ ಅಂತ ನಾವು ಯೋಚಿಸಲ್ಲ. ಹೌದು, ಆ ಪವರ್ ಪ್ಲಾಂಟ್ ನಮ್ಗೆ ಕಾಣಿಸಲ್ಲ. ಆದ್ರೆ ಅದಿಲ್ಲದೆ ಏನೂ ನಡೆಯಲ್ಲ. ಹಾಗೆಯೇ ಪರಮಧಾಮ ಆತ್ಮಗಳ ಪ್ರಜ್ಞಾಶಕ್ತಿಯ ಪವರ್ ಪ್ಲಾಂಟ್ ಇದ್ದ ಹಾಗೆ. ಅತ್ಯುತ್ತಮ ಹೋಲಿಕೆ. ಈಗ ಸೂಕ್ಷ್ಮ ವತನಕ್ಕೆ ಬರೋಣ. ನಮ್ಮ ಆಪರೇಟಿಂಗ್ ಸಿಸ್ಟಮ್, ನಮ್ಮ ಸೃಜನಾತ್ಮಕ ಆಲೋಚನೆಗಳು ಅಥವಾ ಕನಸಲ್ಲಿ ಸಿಗೋ ಪರಿಹಾರಗಳು, ಇದೆಲ್ಲ ನಮ್ಮ ಸೂಕ್ಷ್ಮ ಶರೀರವು ಸೂಕ್ಷ್ಮ ವತನದಲ್ಲಿ ಮಾಡುವ ಚಟುವಟಿಕೆಗಳ ಪರಿಣಾಮ ಆಗಿರಬಹುದು. ನಮ್ಮ ಭೌತಿಕ ಕರ್ಮಗಳಿಗೆ ಅದು ಬ್ಲೂ ಪ್ರಿಂಟ್ ತಯಾರು ಮಾಡೋ ಜಾಗ. ಕರೆಕ್ಟ್. ಸರಿ, ಈಗ ನಾವು ಈ ಭೌತಿಕ ಜಗತ್ತು ಅಂದರೆ ರಂಗಸ್ಥಳದ ಬಗ್ಗೆ ಮಾತಾಡೋಣ. ಇದನ್ನ ಕರ್ಮದ ರಂಗಮಂಚ ಅಂತ ಹೇಳಲಾಗಿದೆ. ಹೌದು. ಇಲ್ಲಿ ನಾವು ಆ ಬ್ಲೂ ಪ್ರಿಂಟ್ಗಳನ್ನ ಆಕ್ಷನ್ಗೆ ತರ್ತೇವೆ ಮತ್ತು ಪ್ರತಿಯೊಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ ಇರುತ್ತೆ. ಅದನ್ನೇ ನಾವು ಕರ್ಮದ ನಿಯಮ ಅಂತ ಕರೆಯೋದು. ಇದೊಂದು ದೊಡ್ಡ ನಾಟಕದ ವೇದಿಕೆ. ಇಲ್ಲಿ ಆತ್ಮಗಳು ಬೇರೆ ಬೇರೆ ಶರೀರಗಳೆಂಬ ವೇಷಭೂಷಣಗಳನ್ನು ಧರಿಸಿ ತಮ್ಮ ತಮ್ಮ ಪಾತ್ರಗಳನ್ನು ನಿರ್ವಹಿಸ್ತವೆ. ಒಂದು ನಿಮಿಷ, ನೀವು ನಾಟಕ ಅಂತ ಹೇಳ್ದ್ರಿ. ಇದನ್ನೇ ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ನಮ್ಮ ಮೂಲಗಳಲ್ಲಿ ಈ ಇಡೀ ಜಗತ್ತು 5000 ವರ್ಷಗಳ ಚಕ್ರದಲ್ಲಿ ಪುನರಾವರ್ತನೆಯಾಗುವ ಒಂದು ದೊಡ್ಡ ನಾಟಕ ಅಂತ ಹೇಳಲಾಗಿದೆಯಲ್ಲ, ಇದರ ಅರ್ಥವೇನು? ಹೌದು. ಮೂಲಗಳು ಈ ಜಗತ್ತಿನ ಇತಿಹಾಸವನ್ನ ಒಂದು ಬೃಹತ್ ನಾಟಕದಂತೆ ನೋಡ್ತವೆ. ಈ ನಾಟಕದ ಅವಧಿ 5000 ವರ್ಷಗಳು ಮತ್ತು ಇದು ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತೆ. ಮತ್ತೆ? ಹೌದು. ನಾಟಕದಲ್ಲಿ ದೃಶ್ಯಗಳು ಬದಲಾಗುವಂತೆ ಈ ವಿಶ್ವ ನಾಟಕದಲ್ಲೂ ಯುಗಗಳು ಬದಲಾಗುತ್ತವೆ, ನಾಗರಿಕತೆಗಳು ಹುಟ್ಟಿ ಅಳಿಯುತ್ತವೆ. ಆದರೆ ನಾಟಕದ ಮೂಲಕತೆ, ಅದರ ಏರಿಳಿತಗಳು ಒಂದೇ ರೀತಿ ಇರುತ್ತೆ. ಒಂದು ನಿಮಿಷ. ಇಲ್ಲಿ ನನಗೆ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ನಾಟಕದ ಸ್ಕ್ರಿಪ್ಟ್ ಮೊದಲೇ ಬರ್ದಾಗಿದೆ, ಅದು ಮತ್ತೆ ಮತ್ತೆ ನಿಖರವಾಗಿ ರಿಪೀಟ್ ಆಗುತ್ತೆ ಅಂದ್ರೆ ನಮ್ಮ ಆಯ್ಕೆಯ ಸ್ವಾತಂತ್ರ್ಯ ಎಲ್ಲಿದೆ? ನಾವು ಕೇವಲ ಕೈಗೊಂಬೆಗಳ? ಇದು ಕೇಳೋಕೆ ಪಕ್ಕಾ ಡಿಟರ್ಮಿನಿಸಂ ತರ ಇದೆ. ಖಂಡಿತ, ಇದು ಕೇಳೋಕೆ ಹಾಗೆ ಅನಿಸುತ್ತೆ. ಆದರೆ ಮೂಲಗಳು ಇದನ್ನ ಸಂಪೂರ್ಣ ಅದೃಷ್ಟವಾದಿ ಅಂತ ಹೇಳಲ್ಲ. ಚಕ್ರದ ದೊಡ್ಡ ಚೌಕಟ್ಟು ಪುನರಾವರ್ತನೆಯಾಗಬಹುದು, ಆದರೆ ಆ ಚೌಕಟ್ಟಿನೊಳಗೆ ಪ್ರತಿ ಆತ್ಮವು ತನ್ನ ಪಾತ್ರವನ್ನ ಹೇಗೆ ನಿರ್ವಹಿಸುತ್ತೆ ಅನ್ನೋದು ಅದರ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ಹೇಗೆ? ಒಬ್ಬ ನಟನಿಗೆ ತನ್ನ ಸಂಭಾಷಣೆ ಮತ್ತು ಸನ್ನಿವೇಶ ಮೊದಲೇ ಗೊತ್ತಿರುತ್ತೆ. ಆದರೆ ಆ ಸಂಭಾಷಣೆಯನ್ನ ಯಾವ ಭಾವನೆಯಿಂದ ಹೇಳಬೇಕು, ಎಷ್ಟು ಶ್ರೇಷ್ಠವಾಗಿ ಅಭಿನಯಿಸಬೇಕು ಅನ್ನೋದು ಅವನ ಕೈಯಲ್ಲೇ ಇರುತ್ತಲ್ವಾ? ಅಂದ್ರೆ ಸನ್ನಿವೇಶ ಒಂದೇ ಇರಬಹುದು, ಆದ್ರೆ ನಮ್ಮ ಪ್ರತಿಕ್ರಿಯೆ, ನಮ್ಮ ಅಭಿನಯ ನಮ್ಮ ಕೈಯಲ್ಲಿದೆ ಅಂತಾನಾ? ನಿಖರವಾಗಿ. ನಮ್ಮ ಪಾತ್ರ ಏನೇ ಇರ್ಲಿ, ಅದನ್ನ ಅತ್ಯುತ್ತಮವಾಗಿ ನಿರ್ವಹಿಸುವುದು ಅಂದ್ರೆ ನಮ್ಮ ಕರ್ಮಗಳನ್ನ ಮತ್ತು ನಮ್ಮ ಪ್ರಜ್ಞೆಯ ಗುಣಮಟ್ಟವನ್ನ ಉನ್ನತವಾಗಿಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಮ್ಮ ಆಯ್ಕೆಗಳು ಅಲ್ಲಿವೆ. ಓಕೆ, ಅದು ಸ್ಪಷ್ಟವಾಯ್ತು. ಹಾಗಾದ್ರೆ ಈ ನಾಟಕದ ಉದ್ದೇಶವೇನು? ಇದೆಲ್ಲ ಯಾಕೆ ನಡೀತಾ ಇದೆ? ಇದರ ಮುಖ್ಯ ಉದ್ದೇಶ ಆತ್ಮಗಳ ಆಧ್ಯಾತ್ಮಿಕ ವಿಕಾಸ ಮತ್ತು ಶುದ್ಧೀಕರಣ. ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸ್ತಾ ಸುಖ ದುಃಖದ ಅನುಭವಗಳನ್ನು ಪಡೆಯುತ್ತಾ ಆತ್ಮಗಳು ಪಾಠಗಳನ್ನು ಕಲಿತವೆ. ತಮ್ಮ ಮೂಲ ಶುದ್ಧ ಸ್ಥಿತಿಗೆ ಅಂದ್ರೆ ಪರಮಧಾಮಕ್ಕೆ ವಾಪಸ್ ಹೋಗಲು ಅರ್ಹವಾಗುತ್ತವೆ. ಇದೊಂದು ಕಲಿಯುವ ಪ್ರಯಾಣ. ಹಾಗಾದರೆ ಈ ಬೃಹತ್ ನಾಟಕದಲ್ಲಿ ಪರಮಾತ್ಮನ ಪಾತ್ರವೇನು? ಅವರು ಒಬ್ಬ ನಟರೇ? ಇಲ್ಲ. ಮೂಲಗಳ ಪ್ರಕಾರ ಪರಮಾತ್ಮನು ಈ ನಾಟಕದ ಸೃಷ್ಟಿಕರ್ತ ಮತ್ತು ನಿರ್ದೇಶಕ. ಆದರೆ ಅವರೊಬ್ಬ ನಟನಲ್ಲ. ಅವರು ಈ ನಾಟಕದ ಚಕ್ರದಿಂದ ಹೊರಗಿರ್ತಾರೆ. ಹೌದು. ಆದರೆ ಅವರು ಒಂದು ನಿರ್ದಿಷ್ಟ, ಬಹಳ ಪ್ರಮುಖ ಸಮಯದಲ್ಲಿ ಮಧ್ಯಪ್ರವೇಶಿಸ್ತಾರೆ. ಯಾವಾಗ ನಾಟಕವು ತನ್ನ ಅತ್ಯಂತ ಕೆಳಮಟ್ಟಕ್ಕೆ ತಲುಪುತ್ತದೆಯೋ ಆಗ ಅವರು ಬರ್ತಾರೆ. ಆ ವಿಶೇಷ ಸಮಯವನ್ನೇ ಸಂಗಮಯುಗ ಅಂದ್ರೆ ಕಾನ್ಫ್ಲುಯೆನ್ಸ್ ಏಜ್ ಅಂತ ಕರೆಯೋದು, ಸರಿನಾ? ಹೌದು. ಮೂಲಗಳಲ್ಲಿ ಇದನ್ನು ವಿವರಿಸೋಕೆ ಒಂದು ಚೆನ್ನಾಗಿರೋ ರೂಪಕ ಬಳಸಿದ್ದಾರೆ. ಕಚೇರಿ ಸಮಯ ಅಂದ್ರೆ ಆಫೀಸ್ ಅವರ್ಸ್. ವಾ,
ಆಫೀಸ್ ಅವರ್ಸ್ ಅಂತ ಹೇಳೋದು ಎಷ್ಟು ಚೆನ್ನಾಗಿದೆ. ಒಂದು ದೊಡ್ಡ ಕಾಸ್ಮಿಕ್ ಘಟನೆಯನ್ನ ಸಿಂಪಲ್ ಆಗಿ ಹೇಳ್ದಾಗೆ ಇದೆ. ಹೌದು. ಒಬ್ಬ ದೊಡ್ಡ ಅಧಿಕಾರಿಯನ್ನ ಭೇಟಿಯಾಗೋಕೆ ಒಂದು ನಿಶ್ಚಿತ ಸಮಯ ಇರುತ್ತಲ್ಲ, ಹಾಗೆ ಸಂಗಮ ಯುಗ ಅನ್ನೋದು ಪರಮಾತ್ಮನ ವಿಶೇಷ ಕಾರ್ಯದ ಸಮಯ. ಇದು ಹಳೆಯ ಚಕ್ರದ ಅಂತ್ಯ ಮತ್ತು ಹೊಸ ಚಕ್ರದ ಆರಂಭದ ನಡುವಿನ ಒಂದು ಸಣ್ಣ ಆದರೆ ಅತಿ ಮಹತ್ವದ ಸಂಧಿಕಾಲ. ಆದ್ರೆ ಒಂದು ಪ್ರಶ್ನೆ, ಪರಮಾತ್ಮನು ನಿರಾಕಾರ, ಜ್ಯೋತಿ ಸ್ವರೂಪ ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಅವರು ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಕೆಲಸ ಮಾಡ್ತಾರೆ? ಅವರಿಗೆ ಮಾತಾಡೋಕೆ ಒಬ್ಬ ಮನುಷ್ಯ, ಒಂದು ಮಾಧ್ಯಮ ಯಾಕೆ ಬೇಕು? ಖಂಡಿತ, ಇದು ಸಹಜವಾದ ಪ್ರಶ್ನೆ. ನಿರಾಕಾರನಾದವನು ನೇರವಾಗಿ ಭೌತಿಕ ಇಂದ್ರಿಯಗಳಿಗೆ ಅನುಭವಕ್ಕೆ ಬರೋಕೆ ಸಾಧ್ಯವಿಲ್ಲ. ಹಾಗಾಗಿ ತಮ್ಮ ಜ್ಞಾನವನ್ನ ತಲುಪಿಸೋಕೆ ಅವರಿಗೆ ಒಂದು ಮಾನವ ಮಾಧ್ಯಮದ ಅವಶ್ಯಕತೆ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಬ್ಬ ಸಿಇಒ ನೇರವಾಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲ್ಲ. ಅವರು ಮ್ಯಾನೇಜರ್ಗಳ ಮೂಲಕ ಸೂಚನೆಗಳೆಲ್ಲ ನೀಡುತ್ತಾರೆ. ಹೌದು. ಅಥವಾ ಮಹಾಭಾರತದಲ್ಲಿ ಕೃಷ್ಣನು ಅರ್ಜುನನ ರಥದ ಸಾರಥಿಯಾಗಿ ಮಾರ್ಗದರ್ಶನ ನೀಡ್ತಾನೆ. ಅವನು ಯುದ್ಧ ಮಾಡಲ್ಲ, ಆದರೆ ನಿರ್ದೇಶನ ನೀಡ್ತಾನೆ. ಅದೇ ರೀತಿ ಪರಮಾತ್ಮನು ತಾನು ಆಯ್ಕೆ ಮಾಡಿದ ಮಾಧ್ಯಮದ ಅಂದ್ರೆ ಬ್ರಹ್ಮರ ಶರೀರರೂಪಿ ರಥದ ಆಧಾರವನ್ನು ತೆಗೆದುಕೊಂಡು ಜ್ಞಾನವನ್ನು ನೀಡ್ತಾರೆ ಅಂತ ಮೂಲಗಳು ಹೇಳ್ತಾರೆ. ಸರಿ, ಈ ಎಲ್ಲಾ ಕಾನ್ಸೆಪ್ಟ್ಗಳು, 3 ಲೋಕಗಳು, ವಿಶ್ವ ನಾಟಕ, ಇವೆಲ್ಲ ಕೇಳೋಕೆ ತುಂಬಾನೇ ಆಳವಾಗಿದೆ. ಆದ್ರೆ ನಮ್ಮ ದಿನನಿತ್ಯದ ಲೈಫ್ಗೆ ಇದರಿಂದ ಏನು ಉಪಯೋಗ? ಇದರಲ್ಲಿ 3 ಮುಖ್ಯವಾದ ಪ್ರಾಯೋಗಿಕ ಅಂಶಗಳಿವೆ. ಮೊದಲನೇದು ನಮ್ಮ ಗುರುತಿನ ಸರಿಯಾದ ತಿಳುವಳಿಕೆ. ನಾನು ಈ ಶರೀರವಲ್ಲ, ಈ ನಾಟಕದಲ್ಲಿ ಒಂದು ತಾತ್ಕಾಲಿಕ ಪಾತ್ರ ನಿರ್ವಹಿಸುತ್ತಿರುವ ಅವಿನಾಶಿ ಆತ್ಮ ಅನ್ನೋ ಅರಿವು ಬಂದಾಗ ಜೀವನದ ಏರಿಳಿತಗಳಲ್ಲಿ ನಾವು ಸ್ವಲ್ಪ ನಿರ್ಲಿಪ್ತರಾಗಿರಲು ಅಂದ್ರೆ ಡಿಟ್ಯಾಚ್ ಆಗಿರಲು ಸಹಾಯ ಆಗತ್ತೆ. ಇದು ಕೇವಲ ಡಿಟ್ಯಾಚ್ಮೆಂಟ್ ಬಗ್ಗೆನಾ ಅಥವಾ ಇದರಲ್ಲಿ ಜವಾಬ್ದಾರಿಯೂ ಇದೆಯಾ? ಖಂಡಿತವಾಗಿಯೂ ಜವಾಬ್ದಾರಿ ಇದೆ. ಅದೇ ಎರಡನೇ ಅಂಶ. ಇದೊಂದು ನಾಟಕ ಮತ್ತು ನಾವು ನಟರಾಗಿದ್ರೆ ನಮ್ಮ ಪಾತ್ರವನ್ನ ಅತ್ಯುತ್ತಮವಾಗಿ ನಿರ್ವಹಿಸುವುದು ನಮ್ಮ ಜವಾಬ್ದಾರಿ ಅಲ್ವಾ? ಇಲ್ಲಿ ಒಂದು ಅದ್ಭುತವಾದ ವಿಚಾರವಿದೆ. ಏನು? ಈ ಚೌಕಟ್ಟಿನ ಪ್ರಕಾರ ಪ್ರಜ್ಞೆ ಈ ಬ್ರಹ್ಮಾಂಡದ ಕರೆನ್ಸಿ ಇದ್ದಾಗೆ. ನಮ್ಮ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಕರ್ಮ, ಅದು ಒಂದು ಕಲೆಕ್ಟಿವ್ ಸ್ಪಿರಿಚುವಲ್ ಅಕೌಂಟ್ಗೆ ನಾವು ಹಾಕೋ ಡೆಪಾಸಿಟ್ ಅಥವಾ ಮಾಡೋ ವಿತ್ಡ್ರಾವಲ್ ಇದ್ದಾಗೆ. ವಾವ್, ಪ್ರಜ್ಞೆಯೇ ಕರೆನ್ಸಿ ಅನ್ನೋದು ತುಂಬಾ ಶಕ್ತಿಯುತವಾದ ಯೋಚನೆ. ಹಾಗಾದ್ರೆ 3ನೇ ಅಂಶ? ಮೂರನೆಯದ್ದು ಅಭ್ಯಾಸ. ಈ ತಿಳುವಳಿಕೆಯನ್ನ ಕೇವಲ ಬೌದ್ಧಿಕ ಮಟ್ಟದಲ್ಲಿ ಇಟ್ಕೊಳ್ಳದೆ ಅನುಭವಕ್ಕೆ ತರೋದು. ಮೂಲಗಳ ಪ್ರಕಾರ ಇದಕ್ಕಾಗಿ ಧ್ಯಾನದ ಮೂಲಕ ನಮ್ಮ ಮೂಲ ಸ್ವರೂಪ ಆತ್ಮ ಮತ್ತು ನಮ್ಮ ಮೂಲ ಮನೆ ಪರಮಧಾಮ ಜೊತೆ ಸಂಪರ್ಕವನ್ನ ಸಾಧಿಸುವುದು ಮುಖ್ಯ. ಆ ಶಾಂತಿಯನ್ನ ಅನುಭವಿಸೋದ್ರಿಂದ ದಿನನಿತ್ಯದ ಸವಾಲುಗಳನ್ನ ಎದುರಿಸೋಕೆ ಆಂತರಿಕ ಶಕ್ತಿ ಸಿಗುತ್ತೆ. ಹೌದು. ಹಾಗಾದ್ರೆ ಇಂದಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ 3 ಲೋಕಗಳ ಪರಿಕಲ್ಪನೆ, ವಿಶ್ವನಾಟಕ, ಸಂಗಮ ಯುಗ ಇವೆಲ್ಲವೂ ಸೇರಿ ನಮ್ಮ ಅಸ್ತಿತ್ವಕ್ಕೆ ಒಂದು ಹೊಸ ಆಯಾಮವನ್ನೇ ನೀಡುತ್ತೆ. ಹೌದು. ನಮ್ಮ ಅಸ್ತಿತ್ವವು ಕಣ್ಣಿಗೆ ಕಾಣುವುದಕ್ಕಿಂತ ಮತ್ತು ಅನುಭವಕ್ಕೆ ಬರುವುದಕ್ಕಿಂತ ಹೆಚ್ಚು ವಿಸ್ತಾರವಾಗಿರಬಹುದು ಅನ್ನೋ ಆಲೋಚನೆಯೇ ಬಹಳ ಗಹನವಾದದ್ದು. ಮತ್ತು ಕೊನೆಯದಾಗಿ ಕೇಳುವರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗೋಣ. ಇದು ಇದೇ ಮೂಲ ಸಾಮಗ್ರಿಯಿಂದಲೇ ಹುಟ್ಕೊಂಡಿದೆ. ಖಂಡಿತ, ಹೇಳಿ. ಈ ಜಗತ್ತು ಒಂದು ನಾಟಕ ಮತ್ತು ನಾವೆಲ್ಲರೂ ಅದರಲ್ಲಿ ನಟರಾಗಿದ್ದರೆ ಒಂದು ಪ್ರಮುಖ ಪ್ರಶ್ನೆ ಏಳುತ್ತೆ. ನಾವು ಅರಿವಿಲ್ಲದೆ ಯಂತ್ರಗಳಂತೆ ಮೊದಲೇ ನಿಶ್ಚಯಿಸಿದ ಪಾತ್ರವನ್ನ ಕೇವಲ ನಿರ್ವಹಿಸುತ್ತಿದ್ದೇವೆಯಾ? ಅಥವಾ ಕರ್ಮಗಳ ಶ್ರೇಷ್ಠತೆಯನ್ನ ಸುಧಾರಿಸಲು ಪ್ರಯತ್ನಿಸುತ್ತಿದ್ದೇವೆಯಾ? ಆಟೋಮ್ಯಾಟಿಕ್ ಪೈಲಟ್ ಮೋಡ್ನಲ್ಲಿ ಬದುಕುತ್ತಿದ್ದೇವೆಯಾ ಅಥವಾ ಪ್ರಜ್ಞಾಪೂರ್ವಕವಾಗಿ ನಮ್ಮ ಪಾತ್ರವನ್ನ ಜೀವಿಸುತ್ತಿದ್ದೇವೆಯಾ ಅಂತ. ಈ ನಾಟಕದ ಮುಂದಿನ ದೃಶ್ಯವನ್ನು ಬರೆಯುವಲ್ಲಿ ನಮ್ಮ ಪ್ರಜ್ಞಾಪೂರ್ವಕ ಆಯ್ಕೆಗೆ ಎಷ್ಟು ಪಾತ್ರವಿರಬಹುದು, ಈ ಬಗ್ಗೆ ಚಿಂತಿಸುವುದು ಬಹುಶಃ ಪ್ರಯೋಜನಕಾರಿಯಾಗಬಹುದು. ಓಂ ಶಾಂತಿ.